ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ 2026ಕ್ಕೆ ಪೊಲಿಟಿಕಲ್ ಸೈನ್ಸ್ ವಿಷಯದ ರಾಜ್ಯಶಾಸ್ತ್ರ ವಿಷಯದ ಬ್ಲೂಪ್ರಿಂಟ್ ನೋಡೋಣ. ಈ ಒಂದು ಬ್ಲೂಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ, ಬೋರ್ಡ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅದನ್ನು ವೆರಿ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಇರ್ತದಾರ ಅಥವಾ ಚಾನಲ್ನ ಇನ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿದ್ಯಾರ್ಥಿ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಎಲ್ಲ ವಿಷಯಗಳ ಬ್ಲೂಪ್ರಿಂಟ್ ಆಗಿರ್ಬೋದು, ಮತ್ತು ಬೋರ್ಡ್ ಬಿಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರ್ಗಳು ಕೀ ಆನ್ಸರ್ ಹಾಕ್ತಿರ್ತೀವಿ. ಜೊತೆಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಪ್ರತಿಯೊಂದು ದಿವಸದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, ಪ್ರತಿಯೊಂದು ವಿಡಿಯೋಗಳು ಇದೇ ಒಂದು ಚಾನಲ್ ಹಾಕ್ತೀವಿ. ಓಕೆ, ಅವೆಲ್ಲ ಬೇಕು ಅಂತಂದರೆ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಈಗಲೇ ಬಂದರೆ ಮಾಡ್ಕೊಂಡು ಹೋಗಿ, ನಿಮಗೆ ಕಂಡು ಹೆಲ್ಪ್ ಆಗ್ತದೆ. ಮಾಡಿದ್ರ ಜೊತೆಗೆ ವಿಡಿಯೋನ ಹಾಕಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ವಿಡಿಯೋನ ಹಾಕಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ವಿಷಯ ರಾಜ್ಯಶಾಸ್ತ್ರ ವಿಷಯದ ಕೋಡ್ ಸಂಕೇತ ಎಷ್ಟು? ಪೊಲಿಟಿಕಲ್ ಸೈನ್ಸ್ ಸಂಕೇತ ಎಷ್ಟು? 29. ಓಕೆ, ದ್ವಿತೀಯ PUC ಸೆಕೆಂಡ್ PUC ಪರಿಷ್ಕೃತ ನೀಲನಕ್ಷೆ 2025-26. ಅರ್ಥ ಆಯ್ತಾ? ಇದೇ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ನಿಮಗೆ. 2026ನೇ ಸಾಲಿನ ಎಲ್ಲ ಎಕ್ಸಾಮ್ ಬರ್ತಾ ಇದ್ದಾರಾ? ಓಕೆ, ನೋಡ್ತಾ ಹೋಗೋಣ. ಮೊದಲು ನಾನು ಕನ್ನಡ ಮೀಡಿಯಂ ಹೇಳ್ತೀನಿ, ಆಮೇಲೆ ಇಂಗ್ಲೀಷ್ ಮೀಡಿಯಂ ನೋಡೋಣ. ಓಕೆ, ಮೊದಲಾಗಿ ಕ್ರಮ ಸಂಖ್ಯೆ, ಆಮೇಲೆ ಅಧ್ಯಾಯಗಳು, ಬೋಧನಾ ಅವಧಿ, ಅಂಕಗಳು, ಭಾಗ ಎ, ಭಾಗ ಬಿ, ಭಾಗ ಸಿ, ಭಾಗ ಡಿ, ನಂತರ ಭಾಗ ಇ ಅಂತ ಕೊಡ್ತಾರೆ ನಿಮಗೆ. ಮೊದಲಾಗಿ ಭಾಗ ಎಲ್ಲಿ ನಿಮಗೆ 1 ಅಂಕ ಪ್ರಶ್ನೆ ಇರ್ತವೆ, ಭಾಗ ಬಿಯಲ್ಲಿ 2 ಅಂಕ, ಭಾಗ ಸಿಯಲ್ಲಿ 5 ಅಂಕ, ಭಾಗ ಡಿಯಲ್ಲಿ 10 ಅಂಕ, ಭಾಗ ಎಲ್ಲಿ ನಿಮಗೆ ದೃಷ್ಟಿವಿಕಲಚೇತನರಿಗೆ ಪ್ರಶ್ನೆಗಳು ಇರ್ತವೆ. ನೋಡ್ತಾ ಹೋಗೋಣ. ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆ ಉಗಮ. ಈ ಒಂದು ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 12 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, 12 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಟೋಟಲಾಗಿ 12 ಮಾರ್ಕ್ಸ್ ಬರ್ತವೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಆ 12 ಮಾರ್ಕ್ಸಲ್ಲಿ 1 ಅಂಕ ಪ್ರಶ್ನೆ 2 ಇರ್ತವೆ, ಆಮೇಲೆ 5 ಅಂಕ ಪ್ರಶ್ನೆ 2 ಇರ್ತವೆ. ಟೋಟಲಾಗಿ ಎಷ್ಟು? 12 ಮಾರ್ಕ್ಸು. 1 ಅಂಕ ಪ್ರಶ್ನೆ 2 ಮತ್ತು 5 ಅಂಕ ಪ್ರಶ್ನೆ 2 ಅಂದರೆ ಕೊಟ್ಟಿದ್ದಾರೆ ನೋಡೋರಲ್ಲಿ. 5 ಅಂಕ ಪ್ರಶ್ನೆ 2ದಾಗ ಎಷ್ಟು? 10 ಮಾರ್ಕ್ಸು. 1 ಅಂಕ ಪ್ರಶ್ನೆ 2ದಾಗ ಎಷ್ಟು? 2 ಮಾರ್ಕ್ಸು. ಸೊ ಈ ರೀತಿ ಟೋಟಲಾಗಿ ಕೊಟ್ಟಿರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಟೋಟಲಾಗಿ ಕೊಟ್ಟಿದ್ದಾರೆ ಅಷ್ಟೇ, ನೋಡ್ಕೊಳ್ಳಿ. ನಂತರ ಎರಡನೇ ಅಧ್ಯಾಯ ಯಾವುದು? ಚುನಾವಣೆಗಳು ಭಾರತದ ಪಕ್ಷ ಪದ್ಧತಿ. ಈ ಒಂದು ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 14 ಮಾರ್ಕ್ಸ್ ಕೇಳ್ತಾರೆ. ಆ 14 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 2 ಇರ್ತವೆ, ಆಮೇಲೆ 10 ಅಂಕ ಪ್ರಶ್ನೆ 1 ಇರ್ತದೆ. ಓಕೆ, 10 ಅಂಕ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ ಇಲ್ಲ, ಇನ್ನೊಂದು ಇರ್ತದೆ ನೋಡಿ, 2 ಅಂಕ ಪ್ರಶ್ನೆ ಇನ್ನೊಂದು ಇರ್ತದೆ. ಓಕೆ, 2 ಅಂಕ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ 14 ಮಾರ್ಕ್ಸು. 1 ಅಂಕ ಪ್ರಶ್ನೆ 2, 2 ಅಂಕ ಪ್ರಶ್ನೆ 1, 10 ಅಂಕ ಪ್ರಶ್ನೆ 1, ಟೋಟಲಾಗಿ ಎಷ್ಟು? 14 ಮಾರ್ಕ್ಸು. ನಂತರ 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತದ ಯಂತ್ರ. ಟೋಟಲಾಗಿ ಈ ಒಂದು ಅಧ್ಯಾಯದಿಂದ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 1 ಇರ್ತದೆ, ಆಮೇಲೆ 2 ಅಂಕ ಪ್ರಶ್ನೆ 2 ಇರ್ತವೆ. ಓಕೆ, ಟೋಟಲಾಗಿ 4 ಮಾರ್ಕ್ಸು. 2 ಅಂಕ ಪ್ರಶ್ನೆ 2 ಇರ್ತವೆ, ಆಮೇಲೆ 5 ಅಂಕ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ ಎಷ್ಟು? 5, 6, 7, 8, 9, ಟೋಟಲಾಗಿ 10 ಮಾರ್ಕ್ಸ್ ಬರ್ತಾವೆ ನಿಮಗೆ. ಓಕೆ, ಸೊ 5, 4 ಎಷ್ಟು? 9, ಇನ್ನೊಂದು 10, ಟೋಟಲಾಗಿ ನಿಮಗೆ 10 ಅಂಕಗಳಿಗೆ ಕ್ವಶನ್ ಕೇಳ್ತಾರೆ. ಇನ್ನು 4ನೇ ಅಧ್ಯಾಯ ಸಾಮಾಜಿಕ ಚಳುವಳಿ ಪರಿಣಾಮಗಳು. ಟೋಟಲಾಗಿ 12 ಅಂಕ ಕೇಳ್ತಾರೆ ನಿಮಗೆ. 12 ಅಂಕ ಕೇಳ್ತಾರೆ. ಆ 12 ಅಂಕಗಳು ನಿಮಗೆ ಟೋಟಲಾಗಿ 1 ಅಂಕ ಪ್ರಶ್ನೆ 5 ಇರ್ತವೆ. 1 ಅಂಕ ಪ್ರಶ್ನೆ 5, 2 ಅಂಕ ಪ್ರಶ್ನೆ 1, ಆಮೇಲೆ 5 ಅಂಕ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ 12 ಮಾರ್ಕ್ಸು. 12 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ತಾರೆ. ಇನ್ನು 6ನೇ ಅಧ್ಯಾಯ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು. ಈ ಒಂದು ಅಧ್ಯಾಯ ನಿಮಗೆ ಟೋಟಲಾಗಿ 11 ಮಾರ್ಕ್ಸ್ ಕೇಳ್ತಾರೆ. ಆ 11 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 1 ಇರ್ತದೆ, ಆಮೇಲೆ 5 ಅಂಕ ಪ್ರಶ್ನೆ 2 ಇರ್ತವೆ. ಓಕೆ, ಟೋಟಲಾಗಿ ಎಷ್ಟು? 11 ಮಾರ್ಕ್ಸು. ನಂತರ 7ನೇ ಅಧ್ಯಾಯ ಸಮಕಾಲೀನ ವಿದ್ಯಮಾನಗಳು. ಏನಾಗ್ತದೆ ಇದು? ಟೋಟಲಾಗಿ 13 ಅಂಕ ಕೇಳ್ತಾರೆ. 13 ಅಂಕ ಕ್ವಶನ್ ಕೇಳ್ತಾರೆ. ಆ 13 ಅಂಕಗಳು ನಿಮಗೆ ಎಷ್ಟು? 1 ಅಂಕ ಪ್ರಶ್ನೆ 1 ಇರ್ತದೆ, 2 ಅಂಕ ಪ್ರಶ್ನೆ 1 ಇರ್ತದೆ, ಆಮೇಲೆ 10 ಅಂಕ ಪ್ರಶ್ನೆ 1 ಇರ್ತದೆ. ನಂತರ 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಓಕೆ, ಏನಾಗ್ತದೆ ಇದು? ಟೋಟಲಾಗಿ 15 ಮಾರ್ಕ್ಸ್ ಕೇಳ್ತಾರೆ. 15 ಮಾರ್ಕ್ಸನ್ನು ಕೇಳ್ತಾರೆ. 1 ಅಂಕ ಪ್ರಶ್ನೆ 3 ಇರ್ತವೆ, 2 ಅಂಕ ಪ್ರಶ್ನೆ 1 ಇರ್ತದೆ, 5 ಅಂಕ ಪ್ರಶ್ನೆ 2 ಇರ್ತವೆ. ಓಕೆ, ಟೋಟಲಾಗಿ 15 ಮಾರ್ಕ್ಸ್ ನಿಮಗೆ ಪರೀಕ್ಷೆಯಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ನಂತರ ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. ಈ ಒಂದು ಅಧ್ಯಾಯ ನಿಮಗೆ ಟೋಟಲಾಗಿ 16 ಮಾರ್ಕ್ಸ್ ಕೇಳ್ತಾರೆ. 16 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 4 ಇರ್ತವೆ, ಆಮೇಲೆ 2 ಅಂಕ ಪ್ರಶ್ನೆ 1 ಇರ್ತದೆ, ಇನ್ನು 10 ಅಂಕ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ ಎಷ್ಟು? 16 ಅಂಕ ಕ್ವಶನ್ ಕೇಳ್ತಾರೆ. ನೋಡ್ಕೊಳ್ಳಿ, ಪ್ರಶ್ನೆ ಸಂಖ್ಯೆ ಅಂಕಗಳು ಟೋಟಲಾಗಿ ಕೊಟ್ಟಿದ್ದಾರೆ, ಅವರು ನೋಡ್ಕೋಬೋದು. ಓಕೆ, ಬೋಧನಾ ಅವಧಿ ಹಿಡ್ಕೊಂಡು ಎಲ್ಲನೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ವಿಷಯ ಸೂಚನೆ ನೋಡ್ಕೊಳ್ಳಿ, ಇವು ಕೂಡ ಇಂಪಾರ್ಟೆಂಟು. ವಿಷಯ ಸೂಚನೆಗಳು ಏನಂತವೆ?
ಹಾರ್ಸ್ ಪ್ರಶ್ನೆಗಳನ್ನು ಸುಲಭ ಮತ್ತು ಸಾಧಾರಣ ಪ್ರಶ್ನೆಗಳನ್ನಾಗಿ ಪರಿವರ್ತಿಸಿ ಅವುಗಳನ್ನು ಭಾಗ ಇಗೆ ಅದೇ ಪ್ರಶ್ನೆ ಸಂಖ್ಯೆಯೊಂದಿಗೆ ಸಂಯೋಜಿಸಲಾಗಿದೆ. ಪ್ರಶ್ನೆ ಸಂಖ್ಯೆ ಮತ್ತು ಅಂಕಗಳಲ್ಲಿ ಬದಲಾವಣೆ ಇಲ್ಲ. ಪ್ರಶ್ನೆ ಸಂಖ್ಯೆ ಮತ್ತು ಅಂಕಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಸೂಚನೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. ಒಂದನೇದು ಏನು ಕೊಟ್ಟಿದ್ದಾರೆ ನೋಡಿ, ವೆಯ್ಟೇಜ್ ನೋಡಿ. ವೆಯ್ಟೇಜ್ ಅಂದರೆ ಏನು? ಸೊ ಒಂದು ಬೋಧನಾ ಅವಧಿ ಆಗಿರ್ಬೋದು, ಅಂಕಗಳಾಗಿರ್ಬೋದು, ಜೊತೆಗೆ ಅದನ್ನ ವೆಯ್ಟೇಜ್ ಕೊಟ್ಟಿರ್ತಾರೆ ಅಷ್ಟೇ. ಅಂದರೆ ಏನು, ಟೋಟಲ್ ನಿಮಗೆ ಕ್ವಶನ್ ಪೇಪರು 120 ಮಾರ್ಕ್ಸ್ ಇರ್ತದೆ. ಟೋಟಲ್ ನಿಮಗೆ ಒಟ್ಟು ಅಂಕಗಳು 120 ಮಾರ್ಕ್ಸ್ ಇರ್ತದೆ, ಅವ್ರು 121 ಮಾರ್ಕ್ಸ್ ಇರ್ತದೆ. ಅಂದರೆ 1 ಗಂಟೆ ಬೋಧನಾ ಅವಧಿಗೆ 1.008 ಅಂಕ ಇರ್ತದೆ. ಓಕೆ, 1 ಗಂಟೆ ಬೋಧನಾ ಅವಧಿಗೆ 1.008 ಅಂಕ ನಿಮಗೆ ಇರ್ತದೆ. ಒಂದು ತಾಸು ನಿಮಗೆ ಟೀಚಿಂಗ್ ಮಾಡಿದರೆ ನಿಮಗೆ 1.008 ಅಂಕಗಳು ಬರ್ತವೆ ಅಂತ. ಅರ್ಥ ಆಯ್ತಾ? ಇನ್ನು ಎರಡನೇದು ಕ್ವಶನ್ನು, ಏನು ಕ್ವಶನ್ ಅದು, ಒಟ್ಟು 37 ಪ್ರಶ್ನೆಗಳು ನೀಡಲಾಗಿದ್ದು. ಒಟ್ಟು 37 ಪ್ರಶ್ನೆ ಕೊಟ್ಟಿರ್ತಾರೆ. ಓಕೆ, ಅವುಗಳಲ್ಲಿ 23 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗಿದೆ. ಟೋಟಲ್ ಇನ್ನು ಕ್ವಶನ್ ಪೇಪರಲ್ಲಿ ನಿಮಗೆ 37 ಪ್ರಶ್ನೆಗಳು ಇರ್ತವೆ. ಆ 37 ಪ್ರಶ್ನೆ ನಿಮಗೆ 20 ಮಾತ್ರ ಬರೀಬೇಕು. ಇನ್ನು ಉಳಿದೆಲ್ಲ ಏನು ಚಾಯ್ಸು. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಸೊ ತುಂಬ ಜನ ಕೇಳ್ತಾರೆ ಇಂಗ್ಲೀಷ್ ಮೀಡಿಯಮ್ ಅಂತ. ಸೊ ಅದನ್ನು ಕೂಡ ಕೊಟ್ಟಿರ್ತೀನಿ ನೋಡಿ. ಇಂಗ್ಲೀಷ್ ಮೀಡಿಯಮು ಸೇಮ್ ಇಷ್ಟೇ ಇರುತ್ತದೆ, ಏನು ಡಿಫ್ರೆಂಟ್ ಇರೋದಿಲ್ಲ. ಮತ್ತು ಕನ್ನಡ ಮೀಡಿಯವರು ಸ್ಕ್ರೀನ್ಶಾಟ್ ತೊಗೋಬೋದು. ಅರ್ಥ ಆಯ್ತಾ? ಇದು ಸ್ಕ್ರೀನ್ಶಾಟು ತಗೊಳ್ಳಿ ಅಥವಾ ಬರ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮು ನೋಡ್ಕೊಳ್ಳಿ, ಸೇಮ್ ಟು ಸೇಮ್ ಏನು ಡಿಫ್ರೆಂಟ್ ಇರೋದಿಲ್ಲ, ನಿಮಗೆ ಇಂಗ್ಲೀಷ್ನೇ ಇರ್ತದೆ ಅಷ್ಟೇ. ಓಕೆ, ಎಲ್ಲ ಕೂಡ ಸೇಮು, ಜಸ್ಟ್ ನಿಮಗೆ ಇಂಗ್ಲೀಷ್ನೇ ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಯೂನಿಟು 9 ಯೂನಿಟು ಇರ್ತವೆ, ನೋಡ್ಕೊಳ್ಳಿ. ಅಥವಾ ನೀವು ಬರ್ಕೋಬೋದು, ಸ್ಕ್ರೀನ್ಶಾಟ್ ಬೇಕನ್ನೋರು ತೊಗೋಬೋದು. ಸೊ ಇಷ್ಟು ಇನ್ನು ಬಿಲ್ ಪ್ರಿಂಟು ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪದೆ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಎಲ್ಲ ಚಾನಲ್ ನಿಮಗೆ ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ಸ್ಟ್ರೀಮ್ನವರಿಗೆ ಎಲ್ಲರೂ ಕೂಡ ಹಾಕಿರ್ತೀನಿ ವಿಡಿಯೋಗಳನ್ನ. ಓಕೆ, ಪ್ರತಿಯೊಂದು ದೇಶದ ಕ್ವಶನ್ ಪೇಪರ್ಸು ಜೊತೆಗೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ಪ್ರತಿಯೊಂದು ಹಾಕಿರ್ತೀವಿ. ಜಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.